ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಅವರು ವಿರೋಧ ಪಕ್ಷದ ನಾಯಕನಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ರು ಅಂತ ಚರ್ಚೆ ಆಗಿದೆ. ನೀವು ಸರ್ಟಿಫಿಕೇಟ್ ಕೊಟ್ಟರೆ ಧನ್ಯವಾದಗಳು. ನೀವೆಲ್ಲ ಮಾಧ್ಯಮದವ್ರು ನನಗೆ ವಿರೋಧ ಪಕ್ಷದ ನಾಯಕಿಂತ ಹೆಚ್ಚು ಕೆಲಸ ಮಾಡಿನಂತ ಸರ್ಟಿಫಿಕೇಟ್ ಕೊಟ್ಟರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ನನ್ನ ಕರ್ತವ್ಯವನ್ನು ನಾವು ಮಾಡಿದ್ದೇನೆ. ಸರ್, ಮೋಡ ಹಗರಣದಲ್ಲಿ ರಾಜೀವ್ ಅವರು ಇದ್ದಾಗೆ ಕೊಟ್ಟಿದ್ದು. ಹಾಂ, ಅದಕ್ಕೆ ನಾವು ಹೇಳಿದ್ದೆವು. ನೋಡ್ರಿ, ರಾಜೀವ್ ಬಿಜೆಪಿ ಒಳಗಿದ್ದ, ಅವಾಗೆ ಆಗಿದ್ದ ಹಗರಣ ಈಗ ಕಾಂಗ್ರೆಸ್ಗೆ ಸೇರೋಣ. ಕಾಂಗ್ರೆಸ್ಗೆ ಯಾಕೆ ಸೇರೋಣಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತ ಸಿದ್ದರಾಮಯ್ಯ ನೇತೃತ್ವದಾಗ ಬಿಜೆಪಿ ಕೆಡವಲ್ಲ. ಅದನ್ನ ಯಾರು ಕೊಟ್ಟು ಕಳಿಸಿದ್ರು, ರಾಜೀವ್ ಯಾರು ಶಿಷ್ಯ ಅನ್ನೋದು ಈ ಕರ್ನಾಟಕದ ಮೂಲೆ ಮೂಲೆ ಗೊತ್ತಿದೆ. ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಗುರುತಿದೆ. ನಾ ಅದೇ ಹೇಳ್ತಾ ಇದ್ದೀನಿ, ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ, ಸಿದ್ದರಾಮಯ್ಯನವ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜೇಂದ್ರ ಹೇಳ್ತಾರೆ, ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅಂತ, ಕಾಂಗ್ರೆಸ್ ವಿರುದ್ಧ ಹೋರಾಟ. ಸಿದ್ದರಾಮಯ್ಯ ಅಂದ್ರೆ ಯಾರನ್ನ ಬೇರೆ ಅದ್ರೇನ್ರಿ ಅವ್ರ ಬಿಜೆಪಿ ಹಂಗಲ್ಲ. ಸುಮ್ಮನೆ ಇಂಥದ್ದು ಎಲ್ಲಿ ಏನೂ ಮಾತಾಡಲೇ ಇಲ್ಲ, ಅಭಿನಂದನೆ ಸಲ್ಲಿಸ್ತಾರೆ. ಇದಕ್ಕೆ ನಾಗೇಂದ್ರನ ರಾಜೀನಾಮೆ ತಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ, ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷನ ನೀವು ಸಚಿವ ಸಂಪುಟದಿಂದ ಕಿತ್ತು ಹಾಕ್ಬೇಕಾಗಿತ್ತು, ಅಂದ್ರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ತನಿಖೆ CBIದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿಯದಾರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ, ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ, ಅದೇ ತನಿಖೆ ಮಾಡಿರಿ, CBI ಕೊಡ್ರಿ. ಯಾರು ಯಡಿಯೂರಪ್ಪ ಅದಾನೋ, ವಿಜಯೇಂದ್ರ ಅದಾನೋ, ಯಡಿಯೂರಪ್ಪ ಅಕ್ಕನ ಮಕ್ಕಳು ಅದಾರೋ, ರಾಜೀವ್ ಅದಾನೋ, ಮತ್ತು ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4,500 ಕೋಟಿ ರೂಪಾಯಿ ದೊಡ್ಡ ಹಗರಣ, 187 ಕೋಟಿ ಬಡ್ಡಿ ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದನ್ನು ನುಂಗ್ಯಾಕ. ಅಂದರೆ ಇದು ದಲಿತ ವಿರೋಧಿ ಅಂತ ಹೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ. ಇವೇನು ಹೇಳ್ತಾ ಇದ್ರಲ್ಲ, ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ, ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಮಾಡ್ಯಾರ ಅಂತೇಳಿ ಸ್ಪಷ್ಟವಾಗಿ ದಾಖಲೆ ಸಹಿತ ನಾವು ಇರ್ತೇವೆ. ಯಾಕಂದ್ರೆ ದಲಿತನ ಜಮೀನು ಅದು 3 ಎಕರೆ 16 ಗುಂಟೆ, ಅದನ್ನು ಇವರು ತಗೊಂಡಿದ್ದೇ ಅಪರಾಧ. ಸರ್, ಈಗ ವಿಜೇಂದ್ರ ಪಾದಯಾತ್ರೆ ರಾಜೀವ್ ಅವರು ಅವರಿದ್ದಾಗೆ ಹಂಚಿಕೆ ಆಗಿದ್ರಿಂದ ಇದು ಹಿನ್ನಡೆ ಆಗುತ್ತೆ ಸರ್ ಹೋರಾಟಕ್ಕೆ, ವಿಜೇಂದ್ರ ಅವ್ರ ಹೋರಾಟಕ್ಕೆ. ಆ ವಿಜೇಂದ್ರ ಹೇಳ್ಬೇಕು, ರಾಜೀವ್ ಯಾರ ಶಿಷ್ಯ? ಯಡಿಯೂರಪ್ಪ ಶಿಷ್ಯ ಏನ ವಿಜೇಂದ್ರ ಶಿಷ್ಯ? ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀನಿ ಅವ್ರು ಕೇಳ್ರಿ, ಯಾಕೆ ಮಾಡ್ತೀರಿ ಪಾದಯಾತ್ರೆ? ರಾಜೀವ್ನ ನಿಮ್ಮ ಶಿಷ್ಯದಾಗ ಆಗೈತಿ, ಮತ್ತು ಯಡಿಯೂರಪ್ಪನವ್ರ ಅಕ್ಕನ ಮಕ್ಳಿಗೂ ಪ್ಲಾಟ್ ಸಿಗೋತ್ತ, ಅದು ಖರೆ ಏನ್ರಿ ಅಂತ ಕೇಳ್ರಿ ನೀವು. ನಾ ಹೇಳಿನಂತ ಹೇಳ್ರಿ, ಎತ್ತಾಡ್ರಿ ಹಿಂಗೆ ಎಲ್ಲಕತ್ತಾರ, ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ. ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ಟಿರಿ ಸೈಟ್ಗಳು? ರಾಜೀವ್ ನೀವು ಶಿಷ್ಯ ಹೌದು ಅಲ್ಲೋ? ಲೋಕಸಭೆ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರ್ದ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರಿಗೆ ಗೆಲ್ಲಾಕ, ಚಾಮರಾಜನಗರ ಗೆಲ್ಲಾಕ. ಆದರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿಂದ ಅದು ಆಗಿದ್ದಕ್ಕೆ ಇದು ಪ್ರೂಫ್. ನಾನು ವಿಧಾನಸಭೆದಾಗ ಹೇಳಿಲ್ಲ, ಇವರೆಲ್ಲ ಕೂಡ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ. ಇವತ್ತು ನೋಡ್ರಿ, ಸಿದ್ದೇಶ್ವರ್ ನಮ್ಮ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ, ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ. ಇವರೆಲ್ಲ ನೋಡ್ರಿ ಅಡ್ಜಸ್ಟ್ಮೆಂಟ್, ಸಿದ್ದರಾಮಯ್ಯ, ಯಡಿಯೂರಪ್ಪ, DK ಶಿವಕುಮಾರ್, ಜಮೀರ್ ಅಹಮದ್ ಖಾನ್, ಎಲ್ಲ ಅಡ್ಜಸ್ಟ್ಮೆಂಟು. ಅವ್ರು ಎಲ್ಲೆಲ್ಲಿ ಬೇಕು ಚಲೋ ಕ್ಯಾಂಡಿಡೇಟ್ ಹಾಕೊಂಡು ಎಲ್ಲಿ ಹೋಗಿದ್ರು ಎಲ್ಲಿ ಹಾಕ್ಬಿಟ್ಟು. ಇದಕ್ಕಂದ್ರೆ 28 BJP ಬರ್ತಿದೆ ಕರ್ನಾಟಕದ. ದಾವಣಗೆರೆ ಸೋಲ್ಸಿದಾರ ಯಾರು? ಬೀದರ್ ಸೋಲ್ಸಿದಾರ ಯಾರು? ಕಲಬುರ್ಗಿ ಸೋಲ್ಸಿದಾರ ಯಾರು? ಕೊಪ್ಪಳ ಸೋಲ್ಸಿದಾರ ಯಾರು? ರಾಯಚೂರು ಸೋಲ್ಸಿದಾರ ಯಾರು? ಚಾಮರಾಜನಗರ ಸೋಲ್ಸಿದಾರ ಯಾರು? ತುಮಕೂರಿನಾಗೆ ಸೋಲ್ಸಲಿಕ್ಕೆ ಹಣ ಕಳಿಸಿದ್ರಿ. ಇದೆಲ್ಲಾನು ಜನರ ಮುಂದೆ ಗೊತ್ತಾಗಿದೆ, ಬಣ್ಣ ಬಯಲಾಗಿದೆ. ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ, ಯಾವುದೇ ಇದು ಜನ ಒಪ್ಪೋದಿಲ್ಲ. ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಕೊಂಡು ಹಿಂದೆ ಸರಿದ್ರೆ ಒಳ್ಳೇದು. PIL ಹಾಕ್ಲಕ್ಕೆ ಬರೋದು. ನಾನೆಲ್ಲ ವಕೀಲರು ಕೇಳಿದೆ, ಅದು ಅಲ್ಲಿ ಯಾರಿಗಾರೆ ಅದು ಸಂತಸ್ತರಿದ್ರೆ ಅವ್ರಿಗೆ ಅಷ್ಟೇ ಬರ್ತೈತಂತ. ಅವರು ಅದಕ್ಕೆ DK ಶಿವಕುಮಾರ್ ಅವ್ರದ್ದು ಒಂದು ಹಾಕಿವಲ್ಲ ನಾವು, ನಾಳೆ 12ನೇ ತಾರೀಕಿಗೆ. ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಎಲ್ಲಿ ವಿರುದ್ಧ ಹೋರಾಟ ಮಾಡತ್ತಾರೆ ಬಿಜೆಪಿ JDS ಹಿಟ್ಲರ್ ಜೊತೆ ಫಿಡಲ್ವಾದಿಗಳು ಸೇರಿದ್ದಾರೆ. ಅಂದ್ರೆ ಬಿಜೆಪಿಯನ್ನು ಹಿಟ್ಲರ್ JDS ಬಿಜೆಪಿ ಹಿಟ್ಲರ್ ಮತ್ತು ಅವ್ರು ಸಿದ್ದರಾಮಯ್ಯ ಮುಸಲೋನಿ ಇರಬೇಕು, ರಷ್ಯಾದ ಸರ್ವಾಧಿಕಾರಿ ಒಬ್ಬ ಮುಸಲೋನಿ ಹಿಟ್ಲರ್.
ನಾವೆಲ್ಲ ಅಲ್ಲಿ ಕೆಲಸ ಮಾಡಿದ್ರೆ ಬಟ್ಲ ಎಸ್ ಸರ್ ಎಸ್ ಸರ್ ಮೊನ್ನೆ ಈಶ್ವರಪ್ಪ ಆರೋಪದ ಬಗ್ಗೆ ವಿಜಯೇಂದ್ರ ಅವರು ಹೇಳ್ತಿರೋದು ಯತ್ನಾಳ್ ಅವರು ಸೀನಿಯರ್ ಅನ್ನೋದಕ್ಕೆ ನಾವು ಯಾವ್ದು ಕೊಟ್ಟಿಲ್ಲ, ಎಲ್ಲದಕ್ಕೂ ಶಾಲಾ ಉತ್ತರ ಕೊಡೋ ಪಕ್ಷ ಶುದ್ಧೀಕರಣ. ಕೊಡ್ಲಿ, ನನ್ನ ಬಲ್ಲೇನೂ ಐತಿ ಉತ್ತರ ಕೊಡ್ಲಿಕ್ಕೆ. ಈಗ ಚಾಲು ಆಗೈತಲ್ಲ, ಈಗ ಎಲ್ಲ MP ex-MPಗಳು ಸೋತವರೆಲ್ಲ ಕೊಡ್ಲಕತ್ತಾರಲ್ಲ ಸ್ಟೇಟ್ಮೆಂಟ್. ಈಶ್ವರಪ್ಪರು ಸಹಿತ ಹೇಳಿದಾರೆ ಸರ್, ಶುದ್ಧೀಕರಣ ಆಗ್ಬೇಕು ಪಕ್ಷ ಅಂತ. ಶುದ್ಧೀಕರಣ ಆಗ್ಬೇಕು. ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು, ಏನ್ ತಪ್ಕೊಂಡಿದ್ರು? ಒಂದೇ ಮಾತಿಗೆ ಪ್ರಧಾನಮಂತ್ರಿ ಹೇಳಿದ್ರೆ ರಾಜೀನಾಮೆ ಕೊಟ್ಟರು. ಇದು ವಿಧಾನಸಭೆಗೆ ಅವರು ನಿಂದಿರಲಿಲ್ಲ, ಪಾರ್ಟಿ ಕೆಲಸ ಮಾಡಿದ್ರು. ಅದಕ್ಕೆ ಈಶ್ವರಪ್ಪನವ್ರನ್ನ ಒಳ್ಳೆಯವ್ರನ್ನೆಲ್ಲ ಹೊರಗೆ ಹಾಕಿ ಇದು ಒಂದು ಕುಟುಂಬದ ಪಕ್ಷ ಆಗ್ಲಿಕ್ಕೆ ನಾವು ಬಿಡುದಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಸಮಾಧಾನ ಇದೆ. ಇದು ಕೆಲವೇ ದಿವಸಗಳಲ್ಲಿ ಸ್ಫೋಟ ಪ್ರಾರಂಭ ಆಗಿದೆ. ಅಲ್ಲೆಲ್ಲಿ ಅಟಮ್ ಬಾಂಬ್ಗಳು ಬೀಳ್ತಾ ಇವೆ. ದಾವಣಗೆರೆ ನಿನ್ನೆ ಬಿದ್ದದೆ, ಇನ್ನು ದಾವಣಗೆರೆ ಮುಗಿದ ಮ್ಯಾಗ ಕೊಪ್ಪಳ ಬರ್ತದ, ಬಳ್ಳಾರಿ ಬರ್ತದ, ರಾಯಚೂರು ಬರ್ತದ. ಎಲ್ಲೆಲ್ಲಿ ಸೋತಾರಲ್ಲ ಅದಕ್ಕೆ ಕಾರಣ ಯಾರು ಅನ್ನೋದು ವಿಜೇಂದ್ರನೇ ಹೇಳ್ಬೇಕು. ಯತ್ನಾಳ ಹಿರಿಯರು ಅದೆಲ್ಲ ಬಿಡುತ್ತೆ ಡೈಲಾಗ್. ನನ್ನ ಮುಗಿಸ್ಲಾಕಿ ಏನೇನು ಮಾಡ್ಯಾರ ಗೊತ್ತಂತ ನನಗೆಲ್ಲ ಗೊತ್ತದೆ. ಸುಮ್ಮನೆ ಇದ್ರೆ ಬೇಸಿ, ಎಲ್ಲರೂ ಆಟ ಆಡಿದ್ರೆ ನಮಗೂ ಆಟ ಆಡ್ಲಿಕ್ಕೆ ಬರ್ತದೆ. ಎಸ್ ಸರ್, ಥ್ಯಾಂಕ್ ಯು. ಈಶ್ವರಪ್ಪ ಬರ್ತಾರೆ ಸರ್ ಮರ ಬರ್ಲಿರ್ತಾರೆ, ನಾವು ಸ್ವಾಗತ ಮಾಡ್ತೀವಿ. ನಾವು ಇಲ್ಲ, ನಾನೇ ಹೈಕಮಾಂಡ್ ತಗೋಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಎಸ್ ಸರ್ ಎಸ್ ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.